ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಬ್ಲೌಸು ಮತ್ತು ಚೂಡಿದಾರ್ ಟಾಪು ಕಟಿಂಗ್ ಮಾಡುವಂಥ ನೋಟ್ಸು ತುಂಬ ಕಡಿಮೆ ಬೆಲೆಗೆ ಆಫರ್ನಲ್ಲಿ ಕೊಟ್ಟಿದ್ದೆ. ಅದ್ರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಕೊಟ್ಟಿದ್ದೆ. ಮತ್ತು ಅದ್ರ ಜೊತೆಗೆ 2 ತಿಂಗಳ ರೆಕಾರ್ಡೆಡ್ ವೀಡಿಯೋಸ್, ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸು 30 ವೀಡಿಯೋಸ್ ಫ್ರೀಯಾಗಿ ಕೊಟ್ಟಿದ್ದೆ. ಆಗ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಈಗ ಮತ್ತೊಂದು ಸಲ ನಿಮಗೆ ಈ ವರ್ಷದಲ್ಲಿ ಇದು ಕೊನೆ ಆಫರು. ಈಗ ಮತ್ತೊಂದು ಸಲ ನಿಮಗೆ ಈ ಆಫರ್ನ ಕೊಡ್ತಾ ಇದ್ದೀನಿ. ಇದು ಆಫರ್ ಕೇವಲ ಈಗ ನಿಮಗೆ 10 ದಿನ ಮಾತ್ರನೇ ಇರುತ್ತೆ. ಇದು ಇಯರ್ ಎಂಡು ಆಫರ್ ಆಗಿರುತ್ತೆ ನಿಮಗೆ. ಈ ಆಫರಲ್ಲಿ ನಿಮಗೆ ಸೇಮ್ ನಿಮಗೆ ದಸರಾ ಮತ್ತು ದೀಪಾವಳಿ ಹಬ್ಬದಲ್ಲಿ ಯಾವ ಪ್ರೈಸ್ಗಾದರೆ ನಾನು ನಿಮಗೆ ನೋಟ್ಸ್ನ ಕಳಿಸ್ಕೊಟ್ಟಿದ್ದೀನೋ ಅದೇ ಪ್ರೈಸ್ಗೆ ಈಗ ನಿಮಗೆ ನೋಟ್ಸ್ನ ಕೊಡ್ತಿದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈಗ ನಿಮಗೆ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಮುಂದೆ ನಿಮಗೆ ಫೋನ್ ನಂಬರ್ ಸಹ ಇರುತ್ತೆ. ನೀವು ಸ್ಕಿಪ್ ಮಾಡೋದ್ರಿಂದ ಫೋನ್ ನಂಬರು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿದ ನಂತರ ನಿಮಗೆ ತಮ್ನೆಲಲ್ಲಿರುವಂಥ ಒರಿಜಿನಲ್ ವೀಡಿಯೋ ಪ್ಲೇ ಆಗುತ್ತೆ. ಈಗ ಫಸ್ಟು ನಿಮಗೆ ಈ ಟೈಲರಿಂಗ್ ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪ್ ನೋಟ್ಸು ಮತ್ತು ನ್ಯೂ ನೋಟ್ಸು, ಚಾರ್ಟ್ ಟೈಪ್ ನೋಟ್ಸು, ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು, ಪ್ರೈಸ್ ಎಷ್ಟು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ. ಇದು ಬ್ಲೌಸ್ ನೋಟ್ಸು. ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ. ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ. ಇದು ಪಾಯಿಂಟ್ ವೈಸ್ ಇರುತ್ತೆ. ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಫಾರ್ಮುಲಾನು ಇರುತ್ತೆ, ಉದಾಹರಣೆನೂ ಇರುತ್ತೆ. ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ, ಎಲ್ಲ ಸೈಜ್ಗೂ 28 ಇಂಚಿಂದ 48 ಇಂಚ್ವರೆಗೂ ಯಾವುದೇ ಸೈಜ್ ಇರಲಿ, ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ. ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ ಹಾರ್ಮಲ್ ಡೌನಿಂಗು, ಪ್ರತಿಯೊಂದನ್ನು ನೀವು ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ. ನೋಡಿ, ಈಗ ಉದಾಹರಣೆಗೆ 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ 1, 2, 1, 2, 3 ಈ ರೀತಿ. ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿಂದನೂ ನಿಮಗಿರುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ. ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರನ್ ಮಾಡಿಕೊಂಡು 2 ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗು, ಓಕೆನಾ? ಅಲ್ಲಿಂದನೂ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು. ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ. ನೀವು ಓದ್ಕೊಂಡಿದ್ದೀರ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು, ಆ ರೀತಿ ಇರುತ್ತೆ. ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ 11 ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ. ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ 11 ಪಾಯಿಂಟ್ಸ್ ಇರುತ್ತೆ. ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ. ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಕ್ರಾಸ್ ಬೆಲ್ಟು, ಅದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇದೆ. ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇರುತ್ತೆ. ಓಕೆ, ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ. ಇದು ಬ್ಲೌಸ್ ನೋಟ್ಸು. ಟೋಟಲ್ ನಿಮಗೆ 51 ಪೇಜ್ ಇರುತ್ತೆ. ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ. ಇದು ಬ್ಲೌಸ್ ನೋಟ್ಸ್. ಇದು ಚೂಡಿದಾರ್ ಟಾಪ್ ನೋಟು. ಇದು ನೋಡಿ, ನೀವು ಪ್ರಿಂಟ್ ತೊಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ, ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ. ಕಲರ್ ಪ್ರಿಂಟು ರೇಟ್ ಜಾಸ್ತಿ, 10 ರೂಪಾಯಿಗೆ ಒಂದು ಪೇಜು. ಇದಾದರೆ ನಿಮ್ಗೆ 2 ರೂಪಾಯಿಗೆ ಒಂದು ಪೇಜು. ವೈಟ್ ಆ್ಯಂಡ್ ಬ್ಲಾಕಿಗೆ ತೊಗೊಳ್ಳಿ. ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ. ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರ್ ಆಗಿರುತ್ತೆ, ಕಲರು ಕ್ಲಿಯರ್ ಆಗಿರುತ್ತೆ. ನಿಮ್ಮ ಹತ್ರ ದುಡ್ಡಿದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ. ಇಲ್ಲ ಅಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ, ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ. ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ. ಓಕೆ, ಬ್ಲೌಸ್ ನೋಟ್ಸು ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ. ಇದು ವೈಟ್ ಆ್ಯಂಡ್ ಬ್ಲಾಕ್ ಚೂಡಿದಾರ್ ಟಾಪ್ದು ವೈಟ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮ್ಗೆ 2 ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನೋಡಿಸಿದ್ದೀನಿ. ಇದು ಚೂಡಿದಾರ್ ಟಾಪು. ಈ ಚೂಡಿದಾರ್ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಬೋಟ್ ನೆಕ್ಕು, ಎ ಲೈನ್ ಟಾಪು ಮತ್ತು ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಏನು ಚೂಡಿದಾರ್ ಟಾಪ್ ಮಾಡಲ್ಸ್ ಇದ್ದಾವೋ ಎಲ್ಲ ಮಾಡಲ್ಸು ಇರುತ್ತೆ. ಇದು 21 ಪೇಜ್ ಇರುತ್ತೆ ಚೂಡಿದಾರ್ ಟಾಪ್ದು. ಬಾಟಮ್ಸ್ ಇರೋದಿಲ್ಲ, ಬಾಟಮ್ಸು ನೋಟ್ಸ್ ಮಾಡಿಲ್ಲ, ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚೂಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು. ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ, ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು. ಚೂಡಿದಾರ್ ಬಾಟಮ್ದು ನೋಟ್ಸ್ ಇಲ್ಲ. ಓಕೆ, ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ. ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ. ಟೋಟಲ್ ಇದು ಚೂಡಿದಾರ್ ಟಾಪ್ದು 16 ಪಾಯಿಂಟ್ ಇದೆ, ಅದರದ್ದು ಇಮೇಜು. ಓಕೆ, ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ. ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ. ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ. ನೋಡಿ, ಈ ರೀತಿ ಡಯಾಗ್ರಾಮ್ ಇರುತ್ತೆ. ನೀವು ನೋಡ್ಕೊಂಡಿದ್ದೀರ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ,
ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಚೂಡಿದಾರ್ ಟಾಪ್ದು ನೋಟ್ಸ್. ಇದು ಚಾರ್ಟ್ ನೋಟ್ಸು. ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೂ ಇರುತ್ತೆ, ಶೋಲ್ಡರು ನೆಕ್ ಬಿಡ್ತ್ ತಗೊಳ್ಳೋದು. ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರಾ. ಈ ನೋಟ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ಸು, ಆರ್ಮಲ್ ಡೌನಿಂಗು ಪ್ರತಿಯೊಂದು ಈ ಎಷ್ಟು ತೊಗೊಳ್ಬೇಕು ಅನ್ನೋದು ನಿಮ್ಗೆ ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ. ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ, ಇದನ್ನು ನೋಡಿಕೊಂಡ್ರೆ ಸಾಕು. ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು, ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು. ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ, ಇದು ರೆಡಿ ಇರುತ್ತೆ. ನೀವು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು. ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿರ್ತೀರೋ ಅದ್ರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು. ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು. ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಓಕೆನಾ? ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರಾ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ. ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ. ನೋಡಿ, ಕಂಪ್ಲೀಟಾಗಿ ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೆ ಇರುತ್ತೆ. 28 ಇಂಚಿಂದ ಟೋಟಲಾಗಿ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು. ನಿಮಗಿದು ಫ್ರೀಯಾಗಿ ಸಿಗುತ್ತೆ, ಇದ್ರ ಜೊತೆಗೆ ವೀಡಿಯೋಸು ಸಿಗುತ್ತೆ. ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು, ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸು ಈ 3 ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಒರಿಜಿನಲ್ ಬೆಲೆ ಎಷ್ಟು, ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ, ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ಕೇಳಿ. ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ದು ಈ 3 ನೋಟ್ಸ್ನ ಬೆಲೆ 3000 ರೂಪಾಯಿ ಇದೆ ಒರಿಜಿನಲ್ಲು. ಆಫರಲ್ಲಿ ಕೇವಲ 1000 ರೂಪಾಯಿಗೆ ಕೊಡ್ತಾ ಇದ್ದೀನಿ ಈ 3 ನೋಟ್ಸ್ನ. ಅದರಲ್ಲಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ಗೆ ನೀವು ಅಮೌಂಟ್ನ ಪ್ರೈಸ್ ಏನು ಇದೆಯೋ ಅದನ್ನು ಪೇ ಮಾಡ್ತೀರಾ. ಚಾರ್ಟ್ ಟೈಪ್ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು 30 ವೀಡಿಯೋಸು ಕೂಡ ಫ್ರೀಯಾಗಿ ಸಿಗ್ತಾಯಿದೆ. ಸೊ ಈಗ ಅರ್ಥ ಆಯ್ತಲ್ವ. ಈ ನೋಟ್ಸ್ನ ಬೆಲೆ ನಿಮಗೆ ಈಗ ಆಫರಲ್ಲಿ ಕೇವಲ 1000 ರೂಪಾಯಿಗೆ ಸಿಗ್ತಾಯಿದೆ. ನೀವು ಈ 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635. ಇದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್. ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು, ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಈ 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು, ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ 3 ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಈ 3 ನೋಟ್ಸು PDF ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಪ್ರಿಂಟು ಕಳಿಸ್ಕೊಡೋದಿಲ್ಲ, ನಾನು PDF ಫೈಲ್ ಮಾತ್ರನೇ ಕಳಿಸ್ಕೊಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು. ಪ್ರಿಂಟ್ಗೆ ಅಮೌಂಟು 3 ನೋಟ್ಸ್ಗೂ ಸೇರಿ ಒಂದು 300 ರೂಪಾಯಿ ಆಗ್ಬೋದು. ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಹಾಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ. PDF ಫೈಲ್ನ ನಿಮ್ಗೆ ಕಳಿಸ್ಕೊಡ್ತೀನಿ, ಒರಿಜಿನಲ್ ಫೈಲೇ ಕಳಿಸ್ಕೊಡ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೇಕು. ಓಕೆ, ಇದು ಕಂಪ್ಲೀಟ್ ಡೀಟೇಲ್ಸು. ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ. ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದಿ, ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ ಕಳಿಸ್ಕೊಡ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ. ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ 1000 ರೂಪಾಯಿ ಮಾತ್ರ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. 1000 ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು. ಈ 3 ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಇದರಿಂದ ಒಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಂಡ್ರೆ 1000 ರೂಪಾಯಿಗೆ ಈ 3 ನೋಟ್ಸ್ ಜೊತೆಗೆ ವೀಡಿಯೋಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು
ಅಮೌಂಟ್ 1000 ರೂಪಾಯಿ ಪೇ ಮಾಡೋದಕ್ಕೆ ಹೇಳಿ, ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳ್ಳೋದಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟು ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ PDF ಫೈಲು ಮತ್ತು ವೀಡಿಯೋಸ್ ಲಿಂಕ್ ಎಲ್ಲ ಕಳಿಸ್ಕೊಡ್ತೀನಿ. ಡೀಟೇಲ್ಸ್ ಈ ರೀತಿ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ. ಆಫರ್ ಮಾತ್ರ 10 ದಿನ ಮಾತ್ರನೇ ಇರುತ್ತೆ. ಓಕೆ, ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಮತ್ತು ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರಾಡ್ ನಡೀತಾ ಇದೆ, ಅದ್ರ ಬಗ್ಗೆನೂ ಒಂದು ಗಮನ ಇರಲಿ. ನೋಡಿ, ನಾನು ಯೂಟ್ಯೂಬಲ್ಲಿ ಸುಮಾರಿಂದ ಒಂದು 6-7 ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು 5.5 ಲಕ್ಷ ಜನ ಸಬ್ಸ್ಕ್ರೈಬರ್ಸೇ ಇದ್ದಾರೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಅದ್ರ ಜೊತೆಗೆ ಈಗ ಹೊಸ ಚಾನಲ್ಲು ಕನ್ನಡ ಲೇಡೀಸ್ ಟೇಲರ್ ಅಂತ ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ, 100% ಜೆನ್ಯೂನ್ ಇರುತ್ತೆ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ನಾನು ಯಾರಿಗೂ ಫೋನ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ. ಓಕೆನಾ, ನಾನು ಯಾರಿಗೂ ಫೋನು ಮಾಡಲ್ಲ, ಮೆಸೇಜ್ ಮಾಡಲ್ಲ, ಸ್ಕ್ಯಾನರ್ ಕಳಿಸೋದಿಲ್ಲ, ನೀವು ಇದಕ್ಕೆ ಪೇ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ. ನಾನೇನು ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ನ ಕೊಟ್ಟಿದ್ದೀನೋ ಆ ನಂಬರ್ಸ್ಗೆ ನೀವು ಫಸ್ಟು ಮೆಸೇಜ್ ಮಾಡ್ಬೋದು, ಇಲ್ಲ ನಂಬಿಕೆ ಇದ್ದರೆ ಡೈರೆಕ್ಟಾಗಿ ನೀವು ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ. ಓಕೆನಾ, ಆಗ ಮಾತ್ರ ನಿಮ್ಮ ನಂಬರ್ ನನಗೆ ಗೊತ್ತಾಗುತ್ತೆ. ಆಗ ನೀವು ನೋಟ್ಸ್ ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಯಾರಿಗೂ ಫೋನ್ ಮಾಡಿ ಅಮೌಂಟ್ ಕೇಳೋದಿಲ್ಲ, ಸ್ಕ್ಯಾನರ್ ಕಳಿಸೋದಿಲ್ಲ. ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಜೆನ್ಯೂನಾಗಿ ನಿಮಗೆ 100% ನೀವು ಅಮೌಂಟ್ ಪೇ ಮಾಡಿದರೆ ನೋಟ್ಸ್ ಅಂತೂ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಮೋಸ ಇಲ್ಲ, ನಂಬಿಕೆ ಇರಲಿ. ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಟ್ಸ್ನ ಬೆಲೆ ಕೇವಲ ಈಗ ದಸರಾ ಆಫರ್ಗೆ 1000 ರೂಪಾಯಿಗೆ ಸಿಗ್ತಾಯಿದೆ. 1000 ರೂಪಾಯಿಗೆ ಬ್ಲೌಸು, ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸ್, ಈ 3 ನೋಟ್ಸ್ ಜೊತೆಗೆ ವೀಡಿಯೋಸ್ 30 ರೆಕಾರ್ಡೆಡ್ ವೀಡಿಯೋಸು ನಿಮಗೆ ಸಿಗ್ತಾಯಿದೆ. ಕೇವಲ 10 ದಿನ ಮಾತ್ರನೇ ಈ ಆಫರ್ ಅನ್ನೋದಿರುತ್ತೆ. ಇದಕ್ಕೂ ಮುಂಚೆ ನಾನು ಇದೇ ನೋಟ್ಸ್ನ 1500 ರೂಪಾಯಿಗೆ ಆಫರಲ್ಲಿ ಕೊಟ್ಟಿದ್ದೀನಿ. ಈಗ ಇನ್ನೂ 500 ರೂಪಾಯಿ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಇದೊಂದು ಒಳ್ಳೆ ಆಫರು, ಒಳ್ಳೆ ಅವಕಾಶ. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮಗೆ ಲೈಫ್ ಟೈಮ್ ಇರುತ್ತೆ ಅದು ನಿಮ್ಮ ಜೊತೆಗೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಎಷ್ಟೇ ವೀಡಿಯೋಸ್ನ ನೋಡಿದರೂ ನಮ್ಗೆ ಯಾವುದೋ ಒಂದು ಡೌಟ್ ಆದರೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಬಟ್ ಈ ನೋಟ್ಸ್ ಆ ರೀತಿ ಇರೋದಿಲ್ಲ, ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ. ನೋಟ್ಸ್ನ ನೀವು ಒಂದು ಸಲ ಕಂಪ್ಲೀಟಾಗಿ ಪಾಯಿಂಟ್ ಟು ಪಾಯಿಂಟು ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋದ್ರ ಒಳಗಡೆ ನಿಮಗೆ ಈ ಬ್ಲೌಸ್ ಮಾರ್ಕಿಂಗ್ ಏನಿದೆ ಎಂಟೈರ್ ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ. ನೀವು ಕಟಿಂಗ್ ಮಾಡ್ತೀರ, ಯಾವುದೂ ಡೌಟ್ ಇರೋದಿಲ್ಲ. ಅದು ಯಾವ ರೀತಿ ಬಂತು, ಇದು ಯಾವ ರೀತಿ ಬಂತು, ಅದು ಹೇಗೆ, ಇದು ಹೇಗೆ ಅನ್ನೋದು ಇರೋದಿಲ್ಲ. ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ವಿತ್ ಫಾರ್ಮುಲಾ ಜೊತೆಗೆ ನೋಟ್ಸ್ನ ರೆಡಿ ಮಾಡಿರೋದು, ತುಂಬ ರಿಸರ್ಚ್ ಮಾಡಿ ನೋಟ್ಸ್ನ ರೆಡಿ ಮಾಡಿರೋದು. ತುಂಬ ಈಸಿ ಇರುತ್ತೆ. ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು, ನೋಟ್ಸ್ ಕನ್ನಡದಲ್ಲೇ ಇರುತ್ತೆ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ವೀಡಿಯೋಸ್ನ ನೋಡಿದಾಗ ನಾವು ಕನ್ಫ್ಯೂಸ್ ಆಗ್ಬೋದು, ಬಟ್ ನೋಟ್ಸ್ನ ನೋಡಿದಾಗ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ, ಅಷ್ಟು ಕ್ಲಿಯರ್ ಆಗಿರುತ್ತೆ. ಇದು ಕಂಪ್ಲೀಟ್ ಡೀಟೇಲ್ಸು. ನೆನಪಿರಲಿ, ಈ ಆಫರ್ ಕೇವಲ 10 ದಿನ ಮಾತ್ರನೇ ಇರುತ್ತೆ. ಅದರೊಳಗಡೆ ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಪ್ಲೈನ್ ಬ್ಲೌಸ್ಗೆ ಪೈಪಿಂಗ್ ಮಾಡೋದು ಒಂದು ಕಲೆ. ನಿಮಗೆ ನಾನು ತಮ್ನೆಲ್ಲಲ್ಲಿ ಹಾಕಿದ್ದೀನಿ. ಇದೊಂಥರ ಮ್ಯಾಜಿಕ್ ಇದ್ದಂಗೆ. ಯಾಕೆ ಅಂದರೆ ಈ ಪ್ಲೈನ್ ಬ್ಲೌಸ್ ಪೈಪಿಂಗ್ ಮಾಡೋದು ಎಲ್ಲರೂ ಯಾವ ರೀತಿ ಮಾಡ್ತಾರೋ ನಾನು ಅದೇ ರೀತಿಯೇ ಮಾಡ್ತೀನಿ. ನೀವು ವಿಡಿಯೋನ ನೋಡ್ತಾ ಇರಿ, ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಒಂದು ಸ್ವಲ್ಪ ಒಂಚೂರು ಈಗ ನಮಗೆ ಮ್ಯಾಜಿಕ್ ಮಾಡಬೇಕಾದ್ರೆ ನಾವು ಕಣ್ರೆಪ್ಪೆ ಹೊಡಿಯೋದ್ರೊಳಗಡೆ ನಮ್ಮ ಮ್ಯಾಜಿಕ್ ಮುಗ್ದೋಗುತ್ತೆ. ಆ ರೀತಿ ಎಲ್ಲರೂ ಯಾವ ರೀತಿ ಪೈಪಿಂಗ್ ಮಾಡ್ತಾರೋ ನಾನು ಅದೇ ರೀತಿಯೇ ಮಾಡ್ತೀನಿ. ಬಟ್ ಅದು ಪೈಪಿಂಗ್ ಈ ರೀತಿ ಮೇಲ್ಗಡೆ ಬರೋದು, ಮತ್ತು ಸ್ವಲ್ಪ ಒಂದು ಕಡೆ ದಪ್ಪ ಬರೋದು, ಒಂದು ಕಡೆ ಸಣ್ಣಗೆ ಬರೋದು, ಈ ರೀತಿ ಯಾವುದು ಪ್ರಾಬ್ಲಮ್ ಆಗ್ದಂಗೆ ಒಂದೇ ರೀತಿಲಿ ಒಂದೇ ಮಾರ್ಜಿನಲ್ಲಿ ಸಣ್ಣದಾಗಿ ಪೈಪಿಂಗ್ನ ಮಾಡಿ ತೋರಿಸ್ತೀನಿ. ಅದು ಈ ರೀತಿ ಉಲ್ಟಾನೂ ಆಗಲ್ಲ. ನೀವು ವಿಡಿಯೋನ ನೋಡ್ತಾ ಇರಿ, ಖಂಡಿತವಾಗ್ಲೂ ಲಾಸ್ಟಲ್ಲಿ ನೀವೇ ಅಂತೀರಾ ಇದೊಂದು ಮ್ಯಾಜಿಕ್ ಅಂತ. ಅಷ್ಟು ನೀಟಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ, ಹಾಗೆ ಪೈಪಿಂಗ್ ಮಾಡಿನೂ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ, ಫಸ್ಟು ಇದು ಲಾಸ್ಟ್ ವಿಡಿಯೋ ಇಲ್ಲಿವರೆಗೂ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ. ಫ್ರಂಟು ಮತ್ತು ಬ್ಯಾಕು ಎರಡು ಶೋಲ್ಡರ್ನ ಅಟ್ಯಾಚ್ನ ಮಾಡ್ಕೊಳ್ಬೇಕು. ಇದು ಬ್ಯಾಕ್ ಸೈಡ್ ಪಾರ್ಟು, ಇವೆರಡು ಫ್ರಂಟ್ ಸೈಡ್ ಪಾರ್ಟು. ಫಸ್ಟು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಫ್ರಂಟು ಮತ್ತು ಬ್ಯಾಕು ಒಂದೇ ಸಾರಿ ಪೈಪಿಂಗ್ ಮಾಡಿ ತೋರಿಸ್ತೀನಿ. ಹಾಗಾಗಿ ಫಸ್ಟು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿರುತ್ತೆ. ಈ ರೀತಿ ಫಸ್ಟು ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡ್ರೆ ಇದಕ್ಕೆ ಓವರ್ಲಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಯಾಕೆ ಅಂದರೆ ಓವರ್ಲಕ್ ಮಾಡಿದರೆ ಕಾಣಿಸುತ್ತೆ. ಓವರ್ಲಕ್ ನಿಮಗೆ ಕ್ಲಾತ್ ಅಷ್ಟೊಂದು ದಪ್ಪ ಇರೋದಿಲ್ಲ, ಹಾಗಾಗಿ ಓವರ್ಲಕ್ ಮಾಡಿದರೆ ಕಾಣಿಸುತ್ತೆ. ಇದಕ್ಕೆ ಓವರ್ಲಕ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಬಟ್ ಕೆಲವು ಕಡೆ ಓವರ್ಲಕ್ನ ಮಾಡ್ತಾರೆ.
ಅದು ನಿಮ್ಮ ಕಂಫರ್ಟಬಲ್ಲು, ನಿಮಗೆ ಬೇಕು ಅಂದರೆ ಓವರ್ಲಾಕ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈ ರೀತಿ ಶೋಲ್ಡರ್ನ ಅಟ್ಯಾಚ್ ಮಾಡಬೇಕು. ಫಸ್ಟು ಅಟ್ಯಾಚ್ ಮಾಡಿದ ನಂತರ ನಿಮಗೆ ಪೈಪಿಂಗ್ ಕಾಣಲಿ ಅಂತ ನಾನು ಈ ಗ್ರೀನ್ ಕಲರ್ಗೆ ಮೆರೂನ್ ಕಲರ್ ತೊಗೊಂಡಿದ್ದೀನಿ. ಈ ಕ್ಲಾತ್ನ ಪೈಪಿಂಗ್ ಕಾಣಬೇಕು ನೀಟಾಗಿ ಅಂತ. ಈ ಪೈಪಿಂಗ್ ಬಿಡ್ತು ನೀವು 1.5 ಇಂಚ್ವರೆಗೂ ತೊಗೊಳ್ಳಿ, 1 ಕಾಲಿಂದ 1.5 ಇಂಚ್ವರೆಗೂ. ಇದು ಕ್ರಾಸ್ ಇರಲಿ, ಈ ಥರ ಎಳೆದು ನೋಡಿ. ಕ್ರಾಸು ಯಾವ ರೀತಿ ನಾವು ತಿಳ್ಕೊಳ್ಳೋದಂದರೆ ಈ ರೀತಿ ಎಳೆದು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಕ್ರಾಸ್ ಇದೆಯಾ ಇಲ್ವಾ ಅಂತ. ಕ್ರಾಸ್ ಕ್ಲಾತ್ನೇ ಜಾಸ್ತಿ ತೊಗೊಳಕ್ಕೆ ನಾನು ತಿಳಿಸ್ತೀನಿ. ಸಾಧ್ಯವಾದಷ್ಟು ಕ್ರಾಸೇ ಇರಲಿ ಕ್ಲಾತು. ಸ್ಟ್ರೈಟ್ ತಗೊಂಡ್ರೆ ನಮಗೆ ಟರ್ನ್ ಆಗುತ್ತೆ, ಓಕೆನಾ. ಇದು ಈಗೇನು ಮಾಡಬೇಕಂದ್ರೆ ಲೈನಿಂಗ್ ಬ್ಲೌಸ್ಗೆ ಯಾವ ರೀತಿ ಫಸ್ಟು ಅಟ್ಯಾಚ್ ಮಾಡ್ಕೊಳ್ತೀವೋ ಅದೇ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಉಕ್ಸ್ಪಟ್ಟಿ ಸೈಡ್ ಇದೆಯಲ್ವಾ, ಈ ಉಕ್ಸ್ಪಟ್ಟಿ ಸೈಡು ಫಸ್ಟು ಒಂದು ಸ್ವಲ್ಪ ಮಾರ್ಜಿನ್ಗೆ ಬಿಟ್ಟು ಕ್ಲಾತ್ನ, ಮೇಲ್ಗಡೆ ಕ್ಲಾತ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೇಮ್ ನೀವು ಲೈನಿಂಗ್ ಬ್ಲೌಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿ ಅಟ್ಯಾಚ್ ಮಾಡಬೇಕು. ಬಟ್ ಇದು ನಿಮಗೆ ಸ್ಟಿಫ್ನೆಸ್ ಇರೋದಿಲ್ಲ, ಓಕೆನಾ. ಈ ಕ್ಲಾತು, ಬ್ಲೌಸ್ ಪೀಸ್ ಕ್ಲಾತು ನೀವು ಜಾಸ್ತಿ ಈ ಮೇಲ್ಗಡೆ ಕ್ಲಾತ್ ಏನಿದೆಯೋ ಈ ಮೇಲ್ಗಡೆ ಕ್ಲಾತ್ನೇ ಈ ರೀತಿ ಎಳ್ಕೊಂಡು ಮಾರ್ಜಿನ್ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಮಾರ್ಜಿನ್ನು 1/4 ಇಂಚ್ ಮಾರ್ಜಿನ್ ಇರಲಿ ಸಾಕು. ಆ 1/4 ಇಂಚ್ ಮಾರ್ಜಿನ್ಗೆ ಸುತ್ತು ಸ್ಟಿಚ್ನ ಹಾಕಬೇಕು. ಹಾಗೆ ಈ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಿದ್ವಲ್ವ, ಇದು ಬ್ಯಾಕ್ ಸೈಡ್ ಇರಲಿ, ಫ್ರಂಟ್ ಸೈಡ್ ಏನು ಹಾಕಬೇಡಿ, ಬ್ಯಾಕ್ ಸೈಡ್ ಇರಲಿ. ಮೇಲ್ಗಡೆ ಪೀಸ್ನ ಎಳ್ಕೊಳ್ತಾನೆ ಈ ರೀತಿ ಅಟ್ಯಾಚ್ ಮಾಡಿ. ಯಾಕೆ ಅಂದರೆ ಪೈಪಿಂಗ್ ಅನ್ನೋದು ನಮಗೆ ಪೈಪಿಂಗ್ ಮಾಡಿದಾಗ ಅದು ಟೈಟಾಗಿ ಶೋಲ್ಡರ್ ಮೇಲೆ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾವು ಈ ಮೇಲ್ಗಡೆ ಕ್ಲಾತ್ನ ಎಕ್ಸ್ಪೆಂಡ್ ಮಾಡಬೇಕಂದ್ರೆ ಎಳ್ಕೊಳ್ಬೇಕು. ಎಳ್ಕೊಳ್ತಾ 1/4 ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ಈ ರೀತಿ ಅಟ್ಯಾಚ್ ಮಾಡಬೇಕು. ಇದು ಕಂಪ್ಲೀಟಾಗಿ ನಾನೀಗ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಅಟ್ಯಾಚ್ ಮಾಡಿ ಈಗ ನಾನು ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ನಾನು ನಿಮಗೆ ಲೈನಿಂಗ್ ಬ್ಲೌಸ್ಗೆ ಇಲ್ಲಿ ಈ ಕರ್ವ್ ಜಾಗದಲ್ಲಿ ಅಂದರೆ ಈ ರೌಂಡ್ ಜಾಗದಲ್ಲಿ ನಾನು ಲೈನಿಂಗ್ ಬ್ಲೌಸ್ಗೆ ಈ ಕೆಳಗಡೆ ಪೀಸ್ ಇದೆಯಲ್ವ, ಈ ಕೆಳಗಡೆ ಪೀಸ್ನ ಒಂದು ಸ್ವಲ್ಪ ಕಟ್ ಮಾಡೋಕ್ಕೆ ಹೇಳಿದ್ದೆ ಕ್ರಾಸಲ್ಲಿ. ಬಟ್ ವಿತೌಟ್ ಲೈನಿಂಗ್ ಬ್ಲೌಸ್, ಈ ಪ್ಲೈನ್ ಬ್ಲೌಸ್ಗೆ ಆ ರೀತಿ ಕಟ್ ಮಾಡಬೇಡಿ. ಕಟ್ ಮಾಡಿದರೆ ಈ ರೀತಿ ಲೂಸ್ ಆಗುತ್ತೆ, ನೆಕ್ ಅನ್ನೋದು ಟೈಟಾಗಿರೋದಿಲ್ಲ. ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ, ಹಾಗೇ ಇರಲಿ. ಈಗ ಏನು ಮಾಡ್ತೀರಂದರೆ ಈ ಮಾರ್ಜಿನ್ ತಗೊಂಡಿದ್ದೀರಲ್ವ, ಕರೆಕ್ಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಬೇಕು. ಯಾವ ರೀತಿ ಅಂದರೆ ಈ ಮಾರ್ಜಿನ್ ಅನ್ನೋದು ಇದರೊಳಗಡೆ ಹೋಗಬೇಕು ನೋಡಿ. ಈ ರೀತಿ ಈ ಫೋಲ್ಡಿಂಗ್ ಏನು ಮಾಡಿದ್ವು ಇದರೊಳಗಡೆ ಈ ಅರವಿಂದ್ ಟಿಪ್ ಟಾಪ್ ಈ ಬ್ಲೌಸ್ ಪೀಸ್ ಮಾರ್ಜಿನ್ ಇದರೊಳಗಡೆ ಹೋಗಬೇಕು. ಹಾಗಾದ್ರೇ ನಮಗೆ ಪೈಪಿಂಗ್ ಮಾಡೋದಕ್ಕೆ ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಪೈಪಿಂಗ್ ಮಾಡೋಕ್ಕೂ ಈಸಿಯಾಗಿರುತ್ತೆ. ನಾವು ಮಾರ್ಜಿನನ್ನು ಎಷ್ಟು ನೀಟಾಗಿ ಈ ಕ್ಲಾತ್ ಒಳಗಡೆ ಹಾಕ್ಕೊಳ್ತೀವೋ ಅಷ್ಟು ನೀಟಾಗಿ ಪೈಪಿಂಗ್ ಅನ್ನೋದು ಬರುತ್ತೆ. ಹಾಗೆ ಈ ರೀತಿ ಮಾರ್ಜಿನ್ ಈ ಕ್ಲಾತ್ನ ಈ ರೀತಿ ಒಳಗಡೆ ಹಾಕ್ಕೊಂಡ ನಂತರ ಈ ಸ್ಟಿಚ್ನ ನಾನೀಗ ಹಾಕ್ತಾ ಇದ್ದೀನಲ್ಲ, ಅದು ಈ ಕಡೆ ಸೈಡ್ ಹಾಕಬೇಡಿ, ಸಾಧ್ಯವಾದಷ್ಟು ಈ ಕಡೆ ಸೈಡ್ ಹಾಕಿ. ಯಾಕಂದರೆ ಇದನ್ನು ಫೋಲ್ಡಿಂಗ್ ಮಾಡಿದಾಗ ಹೊಲಿಗೆ ಕಾಣಿಸುತ್ತೆ. ಹಾಗಾಗಿ ಈ ಸೆಂಟ್ರ್ ನೋಡ್ಕೊಳ್ಳಿ, ಸೆಂಟ್ರ್ ಬಿಟ್ಟು ಈ ಕಡೆ ಸೈಡ್ ಜಾಸ್ತಿ ಹೊಲಿಗೆ ಹಾಕೋಕ್ಕೆ ಟ್ರೈ ಮಾಡಿ. ಸೆಂಟ್ರಿಗೆ ಹಾಕಿದರೆ ನಿಮಗೆ ಸ್ಟಿಚ್ ಅನ್ನೋದು ಪೈಪಿಂಗ್ ಮಾಡಿದಾಗ ಮತ್ತೆ ಕಾಣಿಸುತ್ತೆ. ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ನಾವು ಈ ಮಾರ್ಜಿನ್ ಒಳಗಡೆ ಎಷ್ಟು ನೀಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡ್ತೀವೋ ಪೈಪಿಂಗ್ ಅನ್ನೋದು ಅಷ್ಟೇ ನೀಟಾಗಿ ಬರುತ್ತೆ. ಪದೇ ಪದೇ ತಿಳಿಸ್ತಾ ಇದ್ದೀನಿ, ಅದನ್ನಂತೂ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಮಗೆ ಈ ಮಾರ್ಜಿನ್ ಫೋಲ್ಡಿಂಗ್ ಮಾಡೋದೇ ಒಂದು ಮ್ಯಾಜಿಕ್ಕು. ಅದು ನಾವು ಮಾರ್ಜಿನ್ ಏನಾದರೂ ಹೊರಗಡೆ ಬಿಟ್ಟು ಫೋಲ್ಡಿಂಗ್ನ ಮಾಡಿದರೆ ಮತ್ತೆ ಪೈಪಿಂಗ್ ಮಾಡಬೇಕಾದ್ರೆ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಈ ರೀತಿ ನಾನು ಕಂಪ್ಲೀಟಾಗಿ ಫೋಲ್ಡಿಂಗ್ನ ಮಾಡಿಕೊಡ್ತೀನಿ. ಈಗ ನಿಮಗೆ ತೋರಿಸಿದ್ದೀನಲ್ವ, ಇದೇ ರೀತಿ ಫೋಲ್ಡಿಂಗ್ ಮಾಡಬೇಕು. ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ನಿಮಗೆ ಫೋಲ್ಡಿಂಗ್ನ ತೋರಿಸಿದ್ದೀನಲ್ವ, ನೋಡ್ತಾ ಇರ್ಬೋದು ಇಲ್ಲಿ. ಈ ರೀತಿ ಒಳಗಡೆ ನೀಟಾಗಿ ಈ ಮಾರ್ಜಿನ್ಗೆ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ನ ಹಾಕ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಈಗ ನಾನು ಫೋಲ್ಡಿಂಗ್ ಮಾಡಿ ಸ್ಟಿಚ್ನ ಮಾಡಿದ್ದೀನಿ. ಒಂದು ಸ್ವಲ್ಪ ಇಲ್ಲಿ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆ ಸೈಡು ಅಷ್ಟೇ ಈ ರೀತಿ ಸ್ವಲ್ಪ ಮಾರ್ಜಿನ್ ಬಿಟ್ಟು ಕಟ್ ಮಾಡಿದ ನಂತರ ಈ ಎಕ್ಸ್ಟ್ರಾ ಪೀಸ್ ಇರುತ್ತಲ್ವ, ಈ ಎಕ್ಸ್ಟ್ರಾ ಪೀಸ್ನ ತುಂಬ ನೀಟಾಗಿ ಕಟ್ ಮಾಡಬೇಕು. ಮತ್ತು ನೀವು ಮೇನ್ ಕ್ಲಾತ್ನ ಕಟ್ ಮಾಡಿರ ಅಂದರೆ ಈ ಬ್ಲೌಸ್ ಪೀಸ್ನ ಕಟ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ನೋಡಿ. ಈ ರೀತಿ ಈ ಹೊಲಿಗೆ ಪಕ್ಕದಲ್ಲೇ ನಾವು ಈಗ ಒಂದು ಸ್ಟಿಚ್ನ ಈ ಕಡೆ ಸೈಡ್ ಹಾಕ್ಕೊಂಡಿದ್ವಲ್ವ, ಈ ಸ್ಟಿಚ್ಚು ಇಲ್ಲಿ ಕಾಣಿಸುತ್ತಲ್ವ, ಇದ್ರ ಪಕ್ಕದಲ್ಲೇ ನಾವು ಈ ಮಾರ್ಜಿನ್ನ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೋ
ಪೈಪಿಂಗ್ ಎಕ್ಸ್ಟ್ರಾ ಕ್ಲಾತು, ಆ ಎಕ್ಸ್ಟ್ರಾ ಕ್ಲಾತ್ನ ಸೀಸರಲ್ಲಿ ತುಂಬ ನೀಟಾಗಿ ನಿಧಾನವಾಗಿ ಕಟಿಂಗ್ ಮಾಡ್ಕೊಳ್ಳಿ. ಆ ಥರ ಪಟ್ಟು ಈ ಮೇನ್ ಕ್ಲಾತ್ನ ಕಟ್ ಮಾಡೋಕ್ಕೆ ಹೋಗಬೇಡಿ. ಸೀಸರು ಮುಂದೆ ಚೂಪಿದ್ರೆ ಇಲ್ಲಿ ಈ ಮೇನ್ ಕ್ಲಾತ್ ಕಟ್ಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಹೊಲಿಗೆ ಪಕ್ಕದಲ್ಲಿ ನಿಧಾನವಾಗಿ ನೀಟಾಗಿ ಕಟ್ ಮಾಡಿ. ಈ ರೀತಿ ಹೊಲಿಗೆ ಪಕ್ಕದಲ್ಲಿ ಕಂಪ್ಲೀಟಾಗಿ ಕಟಿಂಗ್ನ ಮಾಡ್ಕೊಳ್ಳಿ. ಈಗ ನಾನು ಕಂಪ್ಲೀಟಾಗಿ ಎಕ್ಸ್ಟ್ರಾ ಮಾರ್ಜಿನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫೋಲ್ಡಿಂಗ್ ಮಾಡೋದು. ಫಸ್ಟು ಈ ಮುಂದ್ಗಡೆ ಪೀಸ್ನ ಈ ರೀತಿ ಒಳಗಡೆ ಫೋಲ್ಡಿಂಗ್ ಮಾಡಿದ ನಂತರ ಮತ್ತು ಈ ಕ್ಲಾತ್ನ ಈ ರೀತಿ ಫೋಲ್ಡಿಂಗ್ ಮಾಡಿ. ಈ ಫೋಲ್ಡಿಂಗ್ ಮಾಡಿದಾಗ ನೀವು ನೋಡ್ಕೊಳ್ಳಿ, ಈ ಮಾರ್ಜಿನ್ ಪೈಪಿಂಗಿಗೆ ನಾವು ಪೈಪಿಂಗು ಎಷ್ಟು ಸಣ್ಣದಾಗಿ ಬೇಕೋ ನಮಗೆ ಅಷ್ಟು ಫೋಲ್ಡಿಂಗ್ನ ಫಸ್ಟು ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ. ಆ ಮೆಥಡ್ ಈ ಪೈಪಿಂಗು ಲೈನ್ ಅನ್ನೋದು ಅಂದರೆ ಒಂದು ಪರ್ಫೆಕ್ಟಲ್ಲಿ ನಿಮಗೆ ಅದು ಫೋಲ್ಡಿಂಗ್ ಅನ್ನೋದು ಇದೆಯಾ, ಅಂದರೆ ಒಂದೇ ಮಾರ್ಜಿನಲ್ಲಿ ಇದೆಯಾ ಇಲ್ವಾ, ಇಷ್ಟು ಪೈಪಿಂಗ್ ಫೋಲ್ಡಿಂಗ್ ಮಾಡಿದರೆ ನಮಗೆ ಸಾಕಾಗುತ್ತಾ ಇಲ್ವಾ ಅನ್ನೋದು ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡ್ಕೊಂಡ ನಂತರ ನೀಟಾಗಿ ಈ ಕ್ಲಾತ್ನ ಒಂದೇ ಮಾರ್ಜಿನ್ ಒಳಗಡೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ನ ಹಾಕಬೇಕು. ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ನ ಹಾಕಿದರೆ ಪೈಪಿಂಗು ತುಂಬ ನೀಟಾಗಿ ಕಾಣಿಸುತ್ತೆ. ನಾವು ಮಾರ್ಜಿನನ್ನು ಫೋಲ್ಡಿಂಗ್ ಮಾಡಬೇಕಾದ್ರೆ ನಾನು ಆವಾಗಲೇ ತಿಳಿಸಿದ್ನಲ್ವ, ನಾವು ಮಾರ್ಜಿನ್ ಫೋಲ್ಡಿಂಗ್ ಯಾವ ರೀತಿ ಮಾಡ್ತೀವೋ ಈ ಪೈಪಿಂಗ್ ಅನ್ನೋದು ಅದೇ ರೀತಿ ಫೋಲ್ಡಿಂಗ್ ಅನ್ನೋದು ಆಗುತ್ತೆ. ಟ್ರೈ ಮಾಡಿ ಬೇಕಾದರೆ ನೀವು. ಮ್ಯಾಜಿಕ್ಕು ಅಂತ ನಾನು ತಿಳಿಸಿದ್ದು ಯಾವುದು ಅಂದರೆ ಅದೇ, ಫಸ್ಟಿಂದ ನಾವು ಯಾವ ರೀತಿ ಫೋಲ್ಡಿಂಗ್ನ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಾ ಬರ್ತೀವೋ ನಮಗೆ ಈ ಲಾಸ್ಟಲ್ಲಿ ಪೈಪಿಂಗ್ ಅನ್ನೋದು ಅಷ್ಟೇ ನೀಟಾಗಿ ಅಷ್ಟೇ ಫಿನಿಶಿಂಗಿಂದ ಒಂದೇ ಮಾರ್ಜಿನಲ್ಲೇ ಈ ಪೈಪಿಂಗ್ ಅನ್ನೋದು ಬರುತ್ತೆ. ನೋಡ್ಬೋದು, ಈಗ ನಿಮಗೆ ಈ ಪೈಪಿಂಗ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ಪೈಪಿಂಗ್ ನೋಡ್ಬೋದು. ಈಗ ಇಲ್ಲಿಂದ ಇಲ್ಲಿವರೆಗೆ ಆಗಲಿ ನಾನು ಎಷ್ಟು ಪರ್ಫೆಕ್ಟಾಗಿ ಪೈಪಿಂಗ್ ಅನ್ನೋದು ಮಾಡಿದ್ದೀನಿ. ಈ ಕಡೆ ಮಾರ್ಜಿನ್ನು ಒಂದೇ ಲೆವೆಲಲ್ಲೇ ನಮಗೆ ಮಾರ್ಜಿನ್ ಅನ್ನೋದಿದೆ. ಈ ರೀತಿ ನಾವು ಫೋಲ್ಡಿಂಗ್ನ ಮಾಡ್ಕೊಳ್ಳೋದು. ಇದು ನಿಧಾನವಾಗಿ ಪೈಪಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ ಥರ ಪಟ್ಟು ನೀವು ಬಿಚ್ಚಿ ಸ್ಟಿಚಿಂಗ್ ಮಾಡೋದು ಪ್ರಾಕ್ಟೀಸ್ ಮಾಡೋದಕ್ಕಿಂತ ನಿಧಾನವಾಗಿ ಒಂದೇ ಸಾರಿ ಈ ಪೈಪಿಂಗ್ ಮಾಡೋದು ಮೆಥಡ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಗಲೇ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಕೆಲವು ಮೆಥಡ್ಸ್ ಇದ್ದಾವೆ, ಅವನ್ನ ನಾವು ಯಾವ ರೀತಿ ಫಾಲೋ ಮಾಡ್ತೀವೋ ಆ ರೀತಿ ಕೆಲಸ ಕಲಿತೀವಿ. ಅದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಈಗ ನಾನು ಇದನ್ನು ನಿಮಗೆ ತೋರಿಸಿದ್ದೀನಿ ಕಂಪ್ಲೀಟಾಗಿ. ಈಗ ಇಲ್ಲಿವರೆಗೂ ಪೈಪಿಂಗ್ ಮಾಡಿ ತೋರಿಸಿದ್ದೀನಿ. ನಾವು ಕಂಪ್ಲೀಟ್ ಮಾಡಿದರೂ ಇದೇ ಮೆಥಡೇ ಇರುತ್ತೆ. ನಾನು ಇದೇ ರೀತಿಯೇ ಫೋಲ್ಡಿಂಗ್ ಮಾಡ್ಕೊಳ್ತಾ ಹೋಗ್ತೀನಿ. ಮಾರ್ಜಿನ್ ಅನ್ನೋದು ನಾವು ಯಾವ ರೀತಿ ಒಳಗಡೆ ಫೋಲ್ಡಿಂಗ್ ಮಾಡ್ತೀವೋ ಈ ಪೈಪಿಂಗ್ ಅನ್ನೋದು ಮತ್ತೆ ಅದೇ ರೀತಿ ಫೋಲ್ಡ್ ಆಗುತ್ತೆ. ನಿಮಗೆ 3-4 ಸಾರಿ ಹೇಳಿದ್ದೀನಿ ಈ ಮಾತನ್ನ. ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ಕಂಪ್ಲೀಟ್ ಪೈಪಿಂಗ್ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಈ ಪೈಪಿಂಗ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಿಮಗೆ ಪೈಪಿಂಗ್ ಕಾಣಿಸ್ತಾ ಇದೆ ನೋಡ್ಬೋದು. ಒಂದೇ ರೀತಿ ಒಂದೇ ಮಾರ್ಜಿನಲ್ಲಿ ನಾನು ಈ ಪೈಪಿಂಗ್ನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ನಿಮಗೆ ಕಂಪ್ಲೀಟ್ ಬ್ಲೌಸ್ನ ತೋರಿಸ್ತೀನಿ ನೋಡಿ. ಕಂಪ್ಲೀಟಾಗಿ ನಾನು ಒಂದೇ ಮಾರ್ಜಿನಲ್ಲೇ ಸ್ಟಿಚ್ನ ಮಾಡಿದ್ದೀನಿ. ಹಾಗೆ ನಾನು ಇದನ್ನೇನು ನಿಮಗೆ ಐರನ್ ಮಾಡಿ ತೋರಿಸ್ತಾ ಇಲ್ಲ, ಐರನ್ ಏನು ಮಾಡಿಲ್ಲ. ತುಂಬ ನೀಟಾಗಿ ಈ ಕಡೆ ಸೈಡು ಮಾರ್ಜಿನ್ನ ನೋಡ್ಬೋದು ನೀವು. ಈ ಕಡೆ ಸೈಡು ಇದು ಯಾವುದೇ ಕಾರಣಕ್ಕೂ ಈ ರೀತಿ ಮಾರ್ಜಿನ್ ತುಂಬ ಕಡಿಮೆ ಐತೆ, ಯಾವುದೇ ಕಾರಣಕ್ಕೂ ಈ ರೀತಿ ಉಲ್ಟಾಗೋದಿಲ್ಲ. ಸುಮಾರು ಜನಕ್ಕೆ ನೀವು ಅಬ್ಸರ್ವ್ ಮಾಡಿ, ತುಂಬ ಜನ ಒಂದು 2-3 ವರ್ಷದಿಂದ ಬ್ಲೌಸ್ ಸ್ಟಿಚಿಂಗ್ ಮಾಡೋರ ಸಮೇತನೂ ಈ ಬ್ಲೌಸ್ಗೆ ಪೈಪಿಂಗ್ ಮಾಡಬೇಕಾದ್ರೆ ಪ್ಲೈನ್ ಬ್ಲೌಸ್ಗೆ ನಾನೇ ನೋಡಿದ್ದೀನಿ. ನಾನು ಕೆಲಸ ಮಾಡೋ ಜಾಗದಲ್ಲೇ ಸುಮಾರು ಜನ ಟೈಲರ್ನ ನೋಡಿದ್ದೀನಿ. ಇದು ಕಂಪಲ್ಸರಿ ಈ ರೀತಿ ಉಲ್ಟಾ ಆಗಿರುತ್ತೆ. ಅವ್ರು ಹಾಕ್ಕೊಂಡಾಗ ಇನ್ಯಾವ ರೀತಿ ಇರುತ್ತೆ ಬ್ಲೌಸ್ನ ನೀವೇ ಊಹೆ ಮಾಡ್ಕೊಳ್ಳಿ. ನಾವು ಪೈಪಿಂಗ್ನ ಮಾಡಿದ ನಂತರ ಟೇಬಲ್ ಮೇಲೆ ಹಾಕಿದರೆ ಈ ರೀತಿಯೇ ಫ್ಲಾಟಾಗಿರಬೇಕು, ರೌಂಡಾಗಿ ಈ ರೀತಿ ಫ್ಲಾಟಾಗಿರಬೇಕು. ಯಾವುದೇ ಕಾರಣಕ್ಕೂ ಇದು ಈ ರೀತಿ ಎದ್ದಾಳಬಾರ್ದು. ಇದು ಪೈಪಿಂಗ್ ಮಾಡಬೇಕಾದ್ರೆ ನಾವೇನಾದರೂ ಈ ಮೂಲೆಯಲ್ಲಿ ಕಟ್ ಮಾಡಿ ನಾವು ಪೈಪಿಂಗ್ನ ಮಾಡಿದರೆ ಈ ನೆಕ್ ಅನ್ನೋದು ನೋಡಿ ಈ ರೀತಿ ಲೂಸ್ ಆಗುತ್ತೆ. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಈ ರೀತಿ ಆರ್ಮೋಲು ಈ ಕಡೆ ಸೈಡು ಕರೆಕ್ಟಾಗಿರುತ್ತೆ, ಬಟ್ ನೆಕ್ಕು ಇಲ್ಲಿ ಲೂಸ್ ಆಗಿರುತ್ತೆ. ತುಂಬ ಜನ ಈ ಪ್ರಾಬ್ಲಮ್ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಕೇಳಿದ್ರೆ ಈ ರೀತಿ ಎದ್ದಾಳುತ್ತೆ ಮೇಲ್ಗಡೆ. ಇದು ಪೈಪಿಂಗಿಂದನೂ ಪ್ರಾಬ್ಲಮ್ ಇರುತ್ತೆ, ಶೋಲ್ಡರಿಂದನೂ ಪ್ರಾಬ್ಲಮ್ ಇರುತ್ತೆ. ಬಟ್ ಈಗ ಪೈಪಿಂಗು ನಿಮಗೆ ಕ್ಲಿಯರಾಗಿ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಮೇಲೆ ನೀವು ಫೋಕಸ್ ಮಾಡಿ.
ಮೆಥೆಡ್ಡು ನಾವು ಫೋಲ್ಡಿಂಗ್ ಕ್ಲಾತ್ನ ಯಾವ ರೀತಿ ಫೋಲ್ಡಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸರಿಯಾಗಿ ಫೋಲ್ಡಿಂಗ್ ಮಾಡಿಲ್ಲ ಅಂದರೆ ಈ ರೀತಿ ನನಗೂ ಪೈಪಿಂಗ್ ಬರೋಲ್ಲ. ಈಗ ನನಗಿಷ್ಟು ಎಕ್ಸ್ಪೀರಿಯೆನ್ಸ್ ಇದ್ರೂ ನಾನು ಫೋಲ್ಡಿಂಗ್ ಕರೆಕ್ಟಾಗಿ ಮಾಡಿಕೊಂಡು ನಿಧಾನವಾಗೇ ಪೈಪಿಂಗ್ನ ಮಾಡ್ತೀನಿ. ಈಗಲೂ ನಾನು ಕೆಲಸ ಮಾಡಿದರೆ ಇದೇ ರೀತಿಯೇ ಕೆಲಸ ಮಾಡೋದು. ಅವಸರಕ್ಕೆ ನನಗೆ ಬರುತ್ತೆ ಅಂತ ಜೋರಾಗಿ ನಾನು ಸ್ಟಿಚಿಂಗ್ ಮಾಡಲ್ಲ, ನಿಧಾನವಾಗೇ ಪೈಪಿಂಗ್ ಮಾಡ್ತೀನಿ. ಫಿನಿಶಿಂಗ್ ನಮಗೆ ಬರಬೇಕಂದ್ರೆ ಈ ರೀತಿಯೇ ಮಾಡಬೇಕು. ಹಾಗೆ ಇಲ್ಲಿ ಈ ಸ್ಟಾರ್ಟಿಂಗಲ್ಲಿ ನಾವು ಫೋಲ್ಡಿಂಗ್ನ ಮಾಡ್ತೀವಿ, ಇದು ಕಿತ್ಕೊಂಡು ಹೋಗಿಬಿಡುತ್ತೆ. ಇವ್ರು ಇನ್ನೂ ಸ್ಟಾರ್ಟಿಂಗ್ ಈ ಸ್ಟಿಚಿಂಗ್ ಮಾಡಬೇಕಾದ್ರೆ ಇದು ಕಿತ್ಕೊಂಡು ಹೋಗಿರುತ್ತೆ. ಆ ರೀತಿ ಸ್ಟಿಚಿಂಗ್ನ ಮಾಡ್ತಾರೆ. ಈ ಮಾರ್ಜಿನ್ ಎಕ್ಸ್ಟ್ರಾ ಮಾರ್ಜಿನ್ನ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ರಫ್ ಮಾಡಿಕೊಂಡು ಮುಂದೆ ಬನ್ನಿ. ಇಲ್ಲಾಂದರೆ ಇದು ಇಲ್ಲಿ ಈ ರೀತಿ ಎದ್ದಿರುತ್ತೆ, ದಾರ ಎಲ್ಲ ಎದ್ದಿರುತ್ತೆ, ಇದು ಕಿತ್ಕೊಂಡು ಹೋಗಿರುತ್ತೆ ಮುಂದ್ಗಡೆ. ಇಲ್ಲಿ ತುಂಬ ಜನಕ್ಕೆ ನೋಡಿದ್ದೀನಿ ನಾನು, ನೀವು ನೋಡಿರ್ತೀರ ಅನಿಸುತ್ತೆ ನನಗೆ. ಇದು ಈ ವಿಡಿಯೋದಲ್ಲಿ ಪೈಪಿಂಗ್ ಪ್ಲೈನ್ ಬ್ಲೌಸ್ಗೆ ಯಾವ ರೀತಿ ಮಾಡೋದು, ಇದೊಂಥರ ಮ್ಯಾಜಿಕ್. ನಿಮ್ಮ ಕಣ್ಣೆದುರಿಗೆ ನಾನು ತೋರಿಸಿದ್ದೀನಲ್ವ. ಕೈಯಲ್ಲಿ ನಾವು ಹ್ಯಾಂಡ್ಲ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಈ ಫೋಲ್ಡಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಪದೇ ಅದೇ ಮಾತನ್ನೇ ತಿಳಿಸ್ತೀನಿ, ಯಾಕಂದರೆ ವಿಷಯ ಇರೋದೇ ಅದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.